ಅದು ರಾಜ್ಯದ 7ನೇ ಅತಿ ದೊಡ್ಡ ಶಿಖರ. ಆ ಶಿಖರದಲ್ಲಿ ಋಷಿಮುನಿಗಳಿದ್ರು ಅನ್ನುವಂತಹ ಐತಿಹ್ಯವಿದೆ. ಆ ಪುಣ್ಯ ನೆಲದಲ್ಲಿ ಹೋಮ ಹವನ ನಡೆಸಿದ್ರೆ ಮಳೆಯಾಗುತ್ತೆ ಅನ್ನುವಂತಹ ನಂಬಿಕೆ ಇದೆ. ಹೀಗಾಗಿ ಜಲ ಮೂಲವಿರೋ ಮೇರುತಿ ಪರ್ವದಲ್ಲಿ ವರುಣನ ಕೃಪೆಗಾಗಿ ಹೋಮ ಹವನವನ್ನ ನಡೆಸಲಾಗಿದೆ. ಈ ಬಗ್ಗೆ ಒಂದು ರಿಪೋರ್ಟ್ ಇಲ್ಲಿದೆ. ಮಲೆನಾಡಿನಲ್ಲೂ ಬರಗಾಲ, ಜನರು ಪರದಾಟ. ವರುಣನ ಕೃಪೆಗಾಗಿ ಜನರಿಂದ ಹೋಮ ಹವನ. ರಾಜ್ಯದಲ್ಲಿ ಎಲ್ಲೇ ಬರ ಬಂದ್ರೂ ಕಾಫಿ ನಾಡಲ್ಲಿ ಮಾತ್ರ ನೀರಿನ ಸಮಸ್ಯೆ ಇರಲಿಲ್ಲ. ಪಂಚ ನದಿಗಳ ಉಗಮ ಜಿಲ್ಲೆಯಲ್ಲಿ ನೀರಿಗಾಗಿ ಈ ರೀತಿಯಲ್ಲಿ ಪರದಾಡ್ತೀವಿ ಅನ್ನೋ ಯೋಚನೆ ಸಹ ಇರಲಿಲ್ಲ. ಆದರೆ ಈ ವರ್ಷ ಬರದ ಛಾಯೆ ಮಲೆನಾಡಿಗೂ ಆವರಿಸಿದೆ. ಹೀಗಾಗಿ ಜನರು ಕೊಪ್ಪ ತಾಲೂಕಿನ ಜಯಪುರದ ಸಮೀಪವಿರುವ ಅತಿ ದೊಡ್ಡ ಮೇರುತಿ ಪರ್ವತದ ಮೊರೆ ಹೋಗಿದ್ದಾರೆ. ಈ ವರ್ಷ ಬರದ ಛಾಯೆ ಬಯಲು ಸೀಮೆ ಮಾತ್ರವಲ್ಲದೆ ಮಲೆನಾಡಿಗೂ ಆವರಿಸಿದೆ. ಮಳೆಗಾಗಿ ಈಗ ದೇವರ ಮೊರೆ ಹೋಗಿದ್ದಾರೆ. ಅದು ಕೊಪ್ಪ ತಾಲೂಕು ಜಯಪುರ ಸಮೀಪವಿರುವ ಅತಿ ದೊಡ್ಡ ಶಿಖರ ಮೇರುತಿ ಪರ್ವತದಲ್ಲಿ. ಮೇರುತಿ ಪರ್ವತದ ತಪಾಸಣೆ ಅನ್ನೋದು ಒಂದು ಪಾವಿತ್ರತೆ ಇರೋ ಸ್ಥಳ. ಅಲ್ಲಿ ಋಷಿಮುನಿಗಳು ವಾಸವಿದ್ರು ಎಂಬ ನಂಬಿಕೆಯೂ ಇದೆ. ಆದ್ದರಿಂದ ಮಳೆಗಾಗಿ ಗ್ರಾಮಸ್ಥರು ಹಾಗೂ ಋತ್ವಿಜರ ನೇತೃತ್ವದಲ್ಲಿ ಹೋಮ ಹವನ ನಡೆಸಲಾಯಿತು. ಮಳೆಗಾಗಿ ಪ್ರಾರ್ಥನೆ, ವಿಶೇಷ ಪೂಜಾ ಕೈಂಕರ್ಯವೂ ನಡೆಯಿತು. ಒಟ್ಟಾರೆ ಈ ವರ್ಷದ ಬರದ ಛಾಯೆಯಲ್ಲಿ ಕಂಗೆಟ್ಟಿದ್ದ ಮಲೆನಾಡಿಗರು ದೇವರ ಮೊರೆ ಹೋಗಿದ್ದಾರೆ. ಮೇರುತಿ ಪರ್ವತದಲ್ಲಿ ಹೋಮ ಹವನ ನಡೆಸಿ ವರುಣ ಕೃಪೆ ತೋರು ಎಂದು ಪ್ರಾರ್ಥಿಸಿದ್ದಾರೆ. ಇಲ್ಲಿ ನಡೆಸೋ ಪೂಜೆಯ ಫಲದಿಂದಲಾದ್ರೂ ಮಳೆಯಾಗಲಿ ಅಂತಿದ್ದಾರೆ ಸ್ಥಳೀಯರು. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. 2018ರಲ್ಲಿ ಮಡಿಕೇರಿಯಲ್ಲಿ ಸಂಭವಿಸಿದ ಪ್ರಕೃತಿ ವಿಕೋಪಕ್ಕೆ ಜನ ತತ್ತರಿಸಿದ್ರು. ಮನೆ ಕಳೆದುಕೊಂಡಿದ್ದಂತಹ ನೂರಾರು ಕುಟುಂಬಗಳಿಗೆ ಸರ್ಕಾರ ವಸತಿ ಸೌಲಭ್ಯ ಕೂಡ ಒದಗಿಸಿತ್ತು. ಆದರೆ ಬೆಟ್ಟದ ತುದಿಯಲ್ಲಿ ವಾಸ ಮಾಡ್ತಾ ಇರೋ ಅದೊಂದು ಕುಟುಂಬಕ್ಕೆ ಮಾತ್ರ 5 ವರ್ಷ ಕಳೆದ್ರೂ ಮನೆ ಭಾಗ್ಯ ಸಿಕ್ಕಿಲ್ಲ. ಈ ಬಗ್ಗೆ ಒಂದು ವರದಿ ಇದೆ, ಬನ್ನಿ ನೋಡ್ತಾ ಹೋಗೋಣ. ಭೂಕುಸಿತದಿಂದ ಮನೆ ಕಳೆದುಕೊಂಡ ಕುಟುಂಬ. 5 ವರ್ಷದಿಂದ ಸೂರಿಲ್ಲದೆ ಕಣ್ಣೀರಿಡುತ್ತಿರುವ ಮಂದಿ. ಹೀಗೆ ಬೀದಿ ಬದಿ ನಿಂತು ಕಣ್ಣೀರು ಹಾಕುತ್ತಿರುವ ಮಹಿಳೆಯ ಹೆಸರು ರತ್ನಮ್ಮ. ಮಡಿಕೇರಿಯಿಂದ ಮಂಗಳೂರಿಗೆ ಹೋಗುವ ರಾಷ್ಟ್ರೀಯ ಹೆದ್ದಾರಿ 275ರ ಕೆಳಗೆ ಇವರ ಮನೆ ಇದೆ. ಕಳೆದ 25 ವರ್ಷಗಳಿಂದ ಇವರ ಕುಟುಂಬ ಇದೇ ಮನೆಯಲ್ಲಿ ವಾಸ ಮಾಡ್ತಿತ್ತು. ಆದ್ರೆ 2018ರಲ್ಲಿ ಇವರ ಮನೆ ಸಮೀಪವೇ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಭೂಕುಸಿತ ಉಂಟಾಗಿತ್ತು. ಪ್ರಕೃತಿ ವಿಕೋಪದಿಂದ ಮನೆ ಕಳೆದುಕೊಂಡಿರೋ ಕುಟುಂಬ ಈಗ ಬಾಡಿಗೆ ಮನೆಯಲ್ಲಿ ಜೀವನ ನಡೆಸುವಂತಾಗಿದೆ. ಇನ್ನು ರತ್ನಮ್ಮ 5 ವರ್ಷಗಳಿಂದ ಅಧಿಕಾರಿಗಳ ಬಳಿ, ಜನಪ್ರತಿನಿಧಿಗಳ ಬಳಿ ಎಷ್ಟೇ ಮನವಿ ಮಾಡಿದ್ರೂ ವಸತಿ ಸೌಲಭ್ಯವನ್ನ ಕಲ್ಪಿಸಿಕೊಡ್ತಿಲ್ಲ. ಅಧಿಕಾರಿಗಳು ಮನೆ ಇದ್ದವರಿಗೆ ಮನೆ ನೀಡಿದ್ದಾರೆ. ಸಾಕಷ್ಟು ಮನೆಗಳು ಇನ್ನೂ ಹಾಗೆ ಖಾಲಿ ಬಿದ್ದಿವೆ. ಆದರೂ ನಮಗೆ ಯಾಕೆ ಮನೆ ಕೊಡ್ತಿಲ್ಲ ಅಂತ ರತ್ನಮ್ಮ ಅವರ ಕುಟುಂಬ ಅಳಲು ತೋಡಿಕೊಂಡಿದ್ದಾರೆ. ಕೌನ್ಸಿಲರ್ ಎಲ್ಲ ಬಂದು ನೋಡ್ತಾ ಇದ್ದಾರೆ. ಇದುವರೆಗೂ ಯಾವುದು ನಮಗೆ ಮನೆ ಸಿಕ್ಕಿಲ್ಲ. ಮನೆ ಜಂಬೂಲಿ ತುಂಬಾ ಖಾಲಿದ್ರು ಕೂಡ ಯಾರಿಗೆಲ್ಲ ಮನೆ ಸಿಕ್ಕಿದೆ, ಇಲ್ಲಿ 2 ಮನೆಯವರಿಗೂ ಮನೆ ಸಿಕ್ಕಿದೆ. ಬಟ್ ನಮಗಿನ್ನು ಮನೆ ಸಿಕ್ಕಿಲ್ಲ. ಒಟ್ಟಾರೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೋ ಏನೋ ಸ್ವಂತ ಸೂರಿಲ್ಲದೆ ಈ ಕುಟುಂಬ ಬಾಡಿಗೆ ಮನೆಯಲ್ಲಿ ಜೀವನ ನಡೆಸುತ್ತಿದೆ. ಈಗಲಾದ್ರೂ ಸಂಬಂಧಪಟ್ಟ ಅಧಿಕಾರಿಗಳು ಮನೆ ನೀಡಿ ಆ ಬಡ ಕುಟುಂಬದ ಕಣ್ಣೀರು ಒರೆಸಬೇಕಿದೆ. ಅನು ಕಾರ್ಯಪ್ಪ ಜೊತೆ ದಿವಾಕರ್, ಕೊಡಗು ಜಿಲ್ಲೆ, ರಿಪಬ್ಲಿಕ್ ಕನ್ನಡ. ರಾಜ್ಯಾದ್ಯಂತ ಭೀಕರ ಬರಗಾಲ ಆವರಿಸಿದೆ. ಬಹುತೇಕ ಕಡೆ ನೀರಿಗಾಗಿ ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಆದರೆ ಈ ತಾಲೂಕಿನಲ್ಲಿ ಸದ್ಯ ನೀರಿನ ಸಮಸ್ಯೆ ಇಲ್ಲದಿದ್ರೂ ಕೂಡ ಸಮಸ್ಯೆ ಹುಟ್ಟು ಹಾಕುವ ಯತ್ನ ನಡೀತಾ ಇದೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಎಲ್ಲಿ ಅಂತೀರಾ ಈ ಸ್ಟೋರಿ?
ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ರಾಮಸಮುದ್ರ ಪಂಪ್ ಬಳಿ ನಡೀತಾ ಇರುವ ಈ ಕಾಮಗಾರಿಯೇ ಸಾಕ್ಷಿ. ಎಸ್ ವೀಕ್ಷಕರೇ, ಕಾರ್ಕಳ ಪುರಸಭೆಯ 23 ವಾರ್ಡ್ಗಳಿಗೆ ಈ ರಾಮಸಮುದ್ರ ಕೆರೆಯಿಂದ ಪ್ರತಿದಿನ 10 ಲಕ್ಷ ಲೀಟರ್ ನೀರು ಬಳಕೆಯಾಗ್ತಾ ಇದೆ. ಸುಡು ಬಿಸಿಲಿನಿಂದ ನೀರಿನ ಮಟ್ಟ ಕಡಿಮೆಯಾಗುವ ಆತಂಕ ಇರುವ ಟೈಮ್ನಲ್ಲೇ ಹೊರ ಜಿಲ್ಲೆಯ ಪೈಪ್ಲೈನ್ ನಿರ್ಮಾಣಕ್ಕೆ ಇಲ್ಲಿನ ನೀರು ಬಳಕೆ ಮಾಡ್ತಿರೋದಕ್ಕೆ ಆಕ್ರೋಶ ವ್ಯಕ್ತವಾಗ್ತಿದೆ. ಅದನ್ನಾಗಿ ನಾವು ಹೇಳೋದಂತಂದರೆ ಸಾರ್ವಜನಿಕರಿಗೆ ಏನೋ ಒಂದು ನೀರಿನ ಇದರಲ್ಲಿ ಏನು ತೊಂದರೆ ಬರೋದಾಗೆ ಇದು ಮಾಡಿಕೊಂಡು ಇದನ್ನು ಇನ್ನೊಂದು 2 ತಿಂಗಳು ಬಿಟ್ಟು ಮಳೆ ಬರಲಿ ಸುರಕ ಆಮೇಲೆ ಈ ಕೆಲಸವನ್ನು ಬೇಕಾದ್ರೆ ಮಾಡ್ಬೋದಲ್ಲ ಇವರಿಗೆ. ಈಗ ಅಷ್ಟು ತರತುರಿಯನ್ನು ಮಾಡುವಂಥ ಸಾರ್ವಜನಿಕ ಉಪದ್ರ ಕೊಟ್ಟುಕೊಂಡು ಇವರು ಮಾಡುವಂಥ ವಿಷಯ ಅಂತ ಉಂಟು ಅದರಲ್ಲಿ. ನಾವು ಕೇಳೋದು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಅದರ ಮೇಲೆ ಒಂದು ಕ್ರಮವನ್ನು ತೆಗೆದುಕೊಂಡು ಅದನ್ನು ಸ್ವಲ್ಪ ಮುಂದೆ ಹಾಕಿ ಈಗ ಆ ಕೆಲಸಗಳನ್ನು ಸ್ಟಾಪ್ ಮಾಡೋದು ಒಳ್ಳೆಯದು ಅಂತೇಳಿ. ಈಗಾಗಲೇ ಕಾರ್ಕಳ ಬರಪೀಡಿತ ಪ್ರದೇಶ ಅಂತ ಘೋಷಣೆಯಾಗಿದೆ. ಅಂಥದ್ರಲ್ಲಿ ಇಲ್ಲಿಂದ ದಕ್ಷಿಣ ಕನ್ನಡ ಜಿಲ್ಲೆಗೆ ಅಳವಡಿಸಿರುವ ಪೈಪ್ಲೈನ್ಗೆ ಕುಡಿಯುವ ನೀರನ್ನ ಕಾಂಕ್ರೀಟ್ ಮಿಶ್ರಣಕ್ಕೆ ಬಳಕೆ ಮಾಡಲಾಗ್ತಿದೆ. ಈ ಮೂಲಕ ತಾಲೂಕಿನಲ್ಲಿ ನೀರಿನ ಅಭಾವ ಸೃಷ್ಟಿಸಿ ಟ್ಯಾಂಕರ್ ಲಾಬಿ ನಡೆಸುವ ಪ್ರಯತ್ನ ಸ್ಪಷ್ಟವಾಗಿ ಗೋಚರವಾಗ್ತಿದೆ ಅನ್ನೋ ಆರೋಪ ಕೇಳಿ ಬರ್ತಿದೆ. ಕೂಡಲೇ ಈ ಕಾಮಗಾರಿ ಸ್ಥಗಿತಗೊಳಿಸಿ ಮಳೆಗಾಲದಲ್ಲಿ ನಡೆಸುವಂತೆ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಒಂದಂತೂ ಸ್ಪಷ್ಟ, ಕಾಮಗಾರಿಗೆ ಸ್ಥಳೀಯರಿಂದ ಯಾವುದೇ ವಿರೋಧವಿಲ್ಲ. ಇಂಥ ಬಿರು ಬರಗಾಲದಲ್ಲಿ ಕಾಮಗಾರಿಗೆ ಕುಡಿಯುವ ನೀರಿನ ಬಳಕೆ ಮಾಡ್ತಿರೋದಕ್ಕೆ ವಿರೋಧ ವ್ಯಕ್ತವಾಗ್ತಿದೆ. ರಾಮಸಮುದ್ರ ನೀರನ್ನ ಮಳೆಗಾಲದವರೆಗೂ ಉಳಿಸಿಕೊಳ್ಳಬೇಕು ಅನ್ನೋದು ಒತ್ತಾಯವಾಗಿದೆ. ಅಂಕಿತ್ ಜೊತೆಗೆ ಹರೀಶ್ ಪಾಲಿ